ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹೆಂಚು ಮೇಲೆ ಎಣ್ಣೆ ಎಲ್ಲ ಹಾಗಾಗೆ ಇರುತ್ತೆ. ಜಾಸ್ತಿ ರಫ್ ಮಾಡಿ ಉಜ್ಜಿದ್ರೂ ಸಹ ದೋಸೆ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಚಪಾತಿ ಆದರೆ ಸುಟ್ಕೋಬೋದು, ಆದರೆ ದೋಸೆ ಅನ್ನೋದು ನೀಟಾಗಿ ಬರೋದಿಲ್ಲ. ನೋಡಿ, ಅದ್ರ ಮೇಲೆ ಒಂದು ಶಾಂಪು ಹಾಕ್ಕೊತಾ ಇದ್ದೀನಿ. ಹೆಂಚು ಬಿಸಿ ಆದಮೇಲೆ ಹಾಕ್ಕೋಬೇಕು ಶಾಂಪೂ. ನೋಡಿ, ಚಮಚದಲ್ಲಿ ಫುಲ್ ಎಲ್ಲನೂ ಇದು ಮಾಡ್ತಾಯಿದ್ದೀನಿ. ಎಲ್ಲ ಆ ಥರ ಎಲ್ಲ ಉಜ್ಕೋಬೇಕು. ಒಂದು ಸತಿ ಎಲ್ಲ ಸ್ಪೂನಲ್ಲಿ ಕ್ಲೀನಾಗಿ ಎಲ್ಲನೂ ಇದು ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ. ನೋಡಿ, ಈಗ ಇದಕ್ಕೆ 1 ಚಮಚ ಉಪ್ಪು ಹಾಕ್ಕೊತಾ ಇದ್ದೀನಿ, ಪುಡಿ ಉಪ್ಪು. ವಿನಿಗರ್ ಅರ್ಧ ಟೀ ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ಅಡುಗೆ ಸೋಡಾ ಬೇಕಾದರೆ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ಬಿಡುತ್ತೆ. ನೋಡಿ, ಅದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ ಕ್ಲೀನಾಗಿ ಸ್ಪೂನಲ್ಲಿ ಎಲ್ಲನೂ ಸುಮ್ಮನೆ ಹಾಗೆ ರಫ್ ಮಾಡ್ತಾಯಿದ್ರೆ ಸಾಕು, ಎಲ್ಲ ಬಂದುಬಿಡುತ್ತೆ. ನೋಡಿ, ಲೋ ಫ್ಲೇಮಲ್ಲಿ ಇಕ್ಕೋಬೇಕು. ಈಗ ಬಿಸಿ ಆದಮೇಲೆ ನೋಡಿ ಆ ಥರ ಎಲ್ಲ ಬಂದುಬಿಡುತ್ತೆ. ನೋಡಿ, ಎಣ್ಣೆ ಎಲ್ಲ ಅದ್ರ ಮೇಲೆ ಕಟ್ಟಿರೋ ಕರೆ ಎಲ್ಲ ಬಂದುಬಿಡುತ್ತೆ. ನೋಡಿ ಎಲ್ಲ ಯಾವ ಥರ ಬಂದಿದೆ ಅಂತ. ನೋಡಿ, ಎಲ್ಲ ಬಂದುಬಿಟ್ಟಿದೆ. ನೋಡಿ, ಈಗ ಅದನ್ನು ನಾನು ವಾಶ್ ಮಾಡ್ಕೊಂಬರ್ತೀನಿ. ನೋಡಿ, ಅದೆಲ್ಲ ಆಚೆಗೆ ಹಾಕ್ಬಿಟ್ಟು ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈಗ ನೋಡಿ, ಎಣ್ಣೆ ಅನ್ನೋದೇ ಇಲ್ಲ ಅದ್ರ ಮೇಲೆ, ಕ್ಲೀನಾಗೆಲ್ಲ ಹೊರಟೋಗಿದೆ. ನೋಡಿ, ಜಾಸ್ತಿ ರಫ್ ಮಾಡಿ ಉಜ್ಜಬಾರ್ದು. ಉಜ್ಜಿದ್ರೆ ಸೈಡಲ್ಲೆಲ್ಲ ಅದು ಪಕ್ಕದಲ್ಲಿ ಅದ್ರ ಮೇಲೆ ಇರೋದೆಲ್ಲ ಎದ್ದೋದ್ರೆ ದೋಸೆ ಅನ್ನೋದು ಕ್ಲೀನಾಗಿ ಬರೋದಿಲ್ಲ. ನೋಡಿ, ಎಣ್ಣೆ ಅನ್ನೋದೇ ಒಂಚೂರು ಇಲ್ಲ. ಈಗ ಇನ್ನೊಂದು ಟಿಪ್ಪು ನೋಡಿ, ನಾನು 100 ರೂಪಾಯಿ ನೋಟಿದೆ. ನೋಡಿ, ಎಲ್ಲ ಎಣ್ಣೆ ಆಗೋಗ್ಬಿಟ್ಟಿದೆ. ಎಣ್ಣೆ ಆಗಿರೋ ನೋಟ್ಗೆ ನೋಡಿ, ಆ ಥರ ನಾವು ಮಕ್ಕಕ್ಕೆ ಯಾವ್ದು ಹಾಕ್ಕೊತೀವೋ ಅದೇ ಪೌಡ್ರ್ ಆದರೂ ಸಾಕು. ನಾನು ಪಾನ್ಸ್ ಪೌಡ್ರ್ ಹಾಕ್ಕೊತೀನಿ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದೇ ಹಾಕ್ಕೊಳ್ಳಿ. ನಾನು ಪಾನ್ಸ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಎರಡೂ ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡಬೇಕು ಪೌಡ್ರ್ ಹಾಕ್ಬಿಟ್ಟು. ನೋಡಿ, ಆ ಥರ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಹಾಕ್ಬಿಟ್ಟು ಸಾಯಂಕಾಲ ತನಕ ಚೆನ್ನಾಗಿ ಪೌಡ್ರು ಅಪ್ಲೈ ಮಾಡಿಬಿಟ್ಟು ಇಟ್ಬಿಟ್ಟರೆ ಸಾಕು, ಎಣ್ಣೆ ಅನ್ನೋದೆಲ್ಲ ಹೊರಟೋಗುತ್ತೆ. ನೋಡಿ, ನಾನು ಬೆಳಗ್ಗೆ ಹಾಕಿಟ್ಟಿದ್ದೀನಿ, ಸಂಜೆ ತೆಗ್ದಿದ್ದೀನಿ. ನೋಡಿ, ಈಗ ಒಂದು ಬಟ್ಟೆ ಎತ್ಕೊಂಡು ಕ್ಲೀನಾಗೆಲ್ಲ ಉಜ್ಜಾಕ್ಬಿಟ್ರೆ ಸಾಕು, ಎಣ್ಣೆ ಅನ್ನೋದೆಲ್ಲ ಹೊರಟೋಗುತ್ತೆ. ನೋಡಿ, ಈಗ ಉಜ್ಜುತ್ತೀನಿ ಬಟ್ಟೆಯಲ್ಲಿ. ನೋಡಿ, ಎಲ್ಲ ಹೊರಟೋಗಿದೆ. ನೋಡಿ, ಎಣ್ಣೆ ಅನ್ನೋದಿಲ್ಲ. ಅಕಸ್ಮಾತ್ ಯಾವಾಗಾದರೂ ಎಣ್ಣೆ ಅನ್ನೋದಾದರೆ ಈ ಥರ ಮಾಡಿ ಕ್ಲೀನಾಗಿ ಹೊರಟೋಗುತ್ತೆ. ನೋಡಿ, ಎಲ್ಲ ಉಜ್ಜಾಕಿದ್ದೀನಿ, ಕ್ಲೀನಾಗಿ ಹೊರಟೋಗಿದೆ. ನೋಡಿ, ಎಣ್ಣೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಯಾವಾಗಲಾದರೂ ಎಣ್ಣೆ ಆದರೆ ಈ ಥರ ಟ್ರೈ ಮಾಡಿ, ಖಂಡಿತ ಹೋಗುತ್ತೆ. ಈಗ ನೋಡಿ, ನೆಲದಲ್ಲಿ ಯಾವಾಗಲಾದರೂ ಎಣ್ಣೆ ಚೆಲ್ಲೋಗಿರುತ್ತೆ. ಕಿಚನಲ್ಲಿ ಏನಾದರೂ ಮಾಡುವಾಗ ಎಣ್ಣೆ ಪದಾರ್ಥ ಅಡುಗೆ ಏನಾದರೂ ಮಾಡುವಾಗ ಎಣ್ಣೆ ಚೆಲ್ಲೋಗಿರುತ್ತೆ. ನೋಡಿ, ಆಗ ಅದ್ರ ಮೇಲೆ ಅಕ್ಕಿ ಹಿಟ್ಟಾಗಲಿ ಇಲ್ಲಾಂದರೆ ಮೈದಾ ಆಗಲಿ ಗೋಧಿ ಹಿಟ್ಟಾಗಲಿ ಹಾಕ್ಬಿಟ್ಟು ನೋಡಿ, ನಾನು ಆ ಥರ ಹಾಕಿದ್ದೀನಿ. ಅದ್ರ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಸೈಡಿಗೆ ಉಜ್ಕೋಬೇಕು. ನೋಡಿ, ಎಲ್ಲ ಉಜ್ಬಿಟ್ಟು ಮತ್ತೆ ಅದನ್ನೇ ನಾನು ಮೈದಾ ಹಾಕಿದ್ದೀನಿ, ಅದೇ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಕ್ಲೀನಾಗೆಲ್ಲ ಉಜ್ಜಾಕ್ಬಿಡ್ತೀನಿ. ನೋಡಿ, ಮೈದಾದಲ್ಲೇ ಕ್ಲೀನಾಗೆಲ್ಲ ಒಂಚೂರು ಇರಲ್ಲ, ಅಂಟೋದೇ ಇಲ್ಲ, ಎಲ್ಲ ಹೊರಟೋಗುತ್ತೆ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಂದು ಚೂರು ಇಲ್ಲ ಎಣ್ಣೆ ಅನ್ನೋದು, ಕ್ಲೀನಾಗಿ ಹೊರಟೋಗಿದೆ. ನೋಡಿ, ಕೈಗೆ ಒಂದು ಚೂರು ಸಹ ಅಂಟೋದಿಲ್ಲ.